In this video, let us discuss one more problem. Problem node. The following balances stood in the books of NK Limited as on 31st March 2017. 6% debentures 2,50,000, debenture redemption fund 2,82,500. The above fund was invested in the following securities and shares. Rupees 80,000 3% government loan 85,000. Rupees 90,000 4% government loan 86,000. Rupees 30,000 6% debentures 28,000. 835 preference shares of rupees 100 each 83,500. ನೀವು ಇಲ್ಲಿ 85,000 86,000 28,000 83,500 ಈ ನಾಲ್ಕು ಐಟಮನ್ನು ನೀವು ಆ್ಯಡ್ ಮಾಡಿದರೆ ನಿಮಗೆ ಈ 2,82,500 ಬರ್ತದೆ. ಓಕೆ, ಅಂದರೆ ಈ 80,000 86 28 33,500 ಏನಿದೆ ಇದು ಯಾವುದು? ಇದು ಕಾಸ್ಟ್ ಪ್ರೈಸ್. ಓಕೆ, ಈ 80,000 90,000 30,000 ಏನು ಕೊಟ್ಟಿದ್ದಾರೆ ಇದು ಯಾವುದು? ಇದು ಮಾರ್ಕೆಟ್ ಪ್ರೈಸ್. ಓಕೆ, 80,000 90,000 30,000 ಮತ್ತು ಇದು ಪ್ರಿಫರೆನ್ಸ್ ಶೇರ್ಸ್ ಇದನ್ನೆಲ್ಲ ಈ ವ್ಯಾಲ್ಯೂವನ್ನೆಲ್ಲ ಯಾವಾಗ ತೆಕ್ಕೊಳ್ತೇವೆ ನಾವು? ಮಾರ್ಕೆಟ್ ವ್ಯಾಲ್ಯೂವನ್ನು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ತೆಕ್ಕೊಳ್ತೇವೆ. ಇನ್ನೊಂದು ಯಾವಾಗ ತೆಕ್ಕೊಳ್ತೇವೆ? ರಿಯಲೈಸೇಷನ್ ಆಗುವಾಗ ತೆಕ್ಕೊಳ್ತೇವೆ. ರಿಯಲೈಸೇಷನ್ ಮಾಡುವಾಗ ಈ ವ್ಯಾಲ್ಯೂಸ್ ತೆಕ್ಕೊಳ್ತೇವೆ. ಓಪನಿಂಗ್ ಬ್ಯಾಲೆನ್ಸ್ ಬರುವಾಗ ನಾವು ಇದೇ ವ್ಯಾಲ್ಯೂವನ್ನು ತೆಕ್ಕೊಳ್ತೇವೆ. ಯಾವುದು? 2,82,500. ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಮತ್ತು ಈ ವ್ಯಾಲ್ಯೂ ಸೇಮ್ ಆಗಿರ್ತದೆ. ಗಾಟ್ ಇಟ್? ಕನ್ಫ್ಯೂಷನ್ ಮಾಡಿಕೊಳ್ಬೇಡಿ. ಓಪನಿಂಗ್ ಬ್ಯಾಲೆನ್ಸ್ ಬರುವಾಗ ಈ ವ್ಯಾಲ್ಯೂ ಬರುತ್ತೆ. ಯಾಕೆಂದರೆ ಇದು ಯಾವುದು? ಇದು ಕಾಸ್ಟ್ ಪ್ರೈಸ್. ಇಲ್ಲಿ ಕೊಟ್ಟ ವ್ಯಾಲ್ಯೂ ಯಾವುದು? ಅದು ಮಾರ್ಕೆಟ್ ವ್ಯಾಲ್ಯೂ. The above investments were sold on same day as under 3% government loan at par. 3% government loan ಏನಾಗಿದೆ? ಅದು ಪಾರ್ ಪ್ರೈಸಲ್ಲಿ 3% ಗೌರ್ಮೆಂಟ್ ಲೋನ್ ಇದು ಮಾರ್ಕೆಟ್ ವ್ಯಾಲ್ಯೂ ಎಷ್ಟು? 80,000. ಅದು 80,000ಗೆ ರಿಯಲೈಸ್ ಆಗಿದೆ. ನೆಕ್ಸ್ಟ್ ಲೋನ್ ಎಟ್ ಪಾರ್ 4% ಗೌರ್ಮೆಂಟ್ ಲೋನ್ ಎಟ್ rupees 96. ಈ 4% ಗೌರ್ಮೆಂಟ್ ಲೋನ್ ಏನಿದೆ ಇದು ಏನಾಗಿದೆ? 96 rupees 96ಅಲ್ಲಿ ಅಂದರೆ 96%ಅಲ್ಲಿ ಅದು ರಿಯಲೈಸ್ ಆಗಿದೆ. ಓಕೆ, ನೆಕ್ಸ್ಟ್ 6% ಡಿಬೆಂಚರ್ಸ್ 90 rupeesಲ್ಲಿ ರಿಯಲೈಸ್ ಆಗಿದೆ. ಓಕೆ, ನೆಕ್ಸ್ಟು ಪ್ರಿಫರೆನ್ಸ್ ಶೇರ್ಸ್ ಏನಾಗಿದೆ? 105 rupeesಲ್ಲಿ ರಿಯಲೈಸ್ ಆಗಿದೆ. 100 ಇದ್ದದ್ದು 105ಅಲ್ಲಿ ರಿಯಲೈಸ್ ಆಗಿದೆ. ಆನ್ 1st April 2017 ದ ಕಂಪನಿ ರಿಡೀಮ್ಸ್ ದ ಡಿಬೆಂಚರ್ಸ್ ಎಟ್ ಎ ಪ್ರೀಮಿಯಮ್ ಆಫ್ 10%. ಡಿಬೆಂಚರನ್ನು 10% ಪ್ರೀಮಿಯಮಲ್ಲಿ ರಿಡಮ್ಷನ್ ಮಾಡ್ತಾರೆ. ಇಲ್ಲಿ ಕೇರ್ಫುಲ್ ಆಗಿರಿ. ಡಿಬೆಂಚರ್ ರಿಡೀಮ್ಡ್ ಎಟ್ ಪ್ರೀಮಿಯಮ್ ಅಂತ ಬರುವಾಗ ನಾವೇನು ಮಾಡಬೇಕು? ಇಲ್ಲಿ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಆರ್ ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಡಿಬೆಂಚರ್ ಈ ಎರಡು ಐಟಮ್ ಬರುತ್ತೆ. ಡಿಬೆಂಚರ್ ರಿಡಮ್ಷನ್ ಫಂಡ್ ಅಕೌಂಟ್ ಕ್ಲೋಸ್ ಮಾಡುವುದಕ್ಕಿಂತ ಮುಂಚೆ ಆ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರನ್ನು ನೀವೇನು ಮಾಡಬೇಕು? ಅಲ್ಲಿ ತೋರಿಸಬೇಕು. ಅದೊಂದು ಕೇರ್ಫುಲ್ಲಾಗಿ ಇರಬೇಕು. ಓಕೆ, ಇಲ್ಲಿ ಇನ್ನೊಂದು ನೀವು ಪಾಯಿಂಟ್ ಯಾವುದನ್ನು ನೋಟ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಡಿಬೆಂಚರ್ ರಿಡಮ್ಷನ್ ಫಂಡ್ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಇದು ಬ್ಯಾಲೆನ್ಸಸ್ ಕೊಟ್ಟಿದ್ದಾರೆ. ಯಾವಾಗ ಬ್ಯಾಲೆನ್ಸಸ್ ಕೊಟ್ಟಿದ್ದಾರೆ? 31st March 2017 ಇದು ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಅಂದರೆ ಕ್ಲೋಸಿಂಗ್ ಡೇಟ್ ಇದು ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಈ ಕ್ಲೋಸಿಂಗ್ ಡೇಟ್ ಇದು ಬ್ಯಾಲೆನ್ಸ್ ಕೊಟ್ಟ ಕಾರಣ ನೀವೇನು ಮಾಡಬೇಕು? ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟ್ ಇರಲಿ, ನೀವು ಅಲ್ಲಿ ಇಂಟ್ರೆಸ್ಟನ್ನು ತೋರಿಸಬೇಕಾಗಿ ಇಲ್ಲ. ಯಾವಾಗ ಕ್ಲೋಸಿಂಗ್ ಡೇಟಿಗೆ ಕೊಡ್ತಾರೆ ಆಗ ಅಲ್ಲಿ ಇಂಟ್ರೆಸ್ಟನ್ನು ನೀವು ತೋರಿಸಲಿಕ್ಕೆ ಇಲ್ಲ. ಓಕೆ, ಜಸ್ಟ್ ಪ್ರಾಬ್ಲಮ್ ನೋಡಿ. ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ 6% ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟ್. ಓಕೆ, ಇಲ್ಲಿ ಏನಂತ ಹೇಳಿದ್ರೆ ಡಿಬೆಂಚರ್ ರಿಡೀಮ್ ಆದದ್ದು ಆನ್ 1st April 2017 ಅಂದರೆ ಒಂದು ದಿನ ನಂತರ. 31st March ಕ್ಲೋಸ್ ಆಗೋದು. ನಾರ್ಮಲಿ 31st Marchಗೆ ರಿಡಮ್ಷನ್ ಆಗಿದೆ. ಇಲ್ಲಿ ಏನು ಮಾಡಿದ್ದಾರೆ? ಒಂದು ದಿನ ನೆಕ್ಸ್ಟ್ ಕೊಟ್ಟಿದ್ದಾರೆ. ಅದು ಡಿಬೆಂಚರ್ ಹೋಲ್ಡರ್ ಅಕೌಂಟಲ್ಲಿ ಅದರ ಇಫೆಕ್ಟ್ ಬರುತ್ತೆ ಅಷ್ಟೇ. ಓಕೆ, ಇಲ್ಲಿ ನೋಡಿ ಅಕೌಂಟ್ ನೋಡಿ. ಇಲ್ಲಿ ಡಿಬೆಂಚರ್ ರಿಡಮ್ಷನ್ ಫಂಡಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 2,82,500. ಓಕೆ, ನೆಕ್ಸ್ಟ್ ಇಲ್ಲಿ ನಾವು ಇಂಟ್ರೆಸ್ಟಿಗೆ ಎಂಟ್ರಿ ಕೊಡಲಿಕ್ಕಿಲ್ಲ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಿಂದ ಅಪ್ರೋಪ್ರಿಯೇಷನ್ ಮಾಡಲಿಕ್ಕಿಲ್ಲ. ಎರಡೂ ಎಂಟ್ರಿ ಕೊಡಲಿಕ್ಕಿಲ್ಲ. ವಾಟ್ ಈಸ್ ದ ರೀಸನ್? ಬಿಕಾಸ್ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಓಪನಿಂಗ್ ಬ್ಯಾಲೆನ್ಸ್ ಈಸ್ ಗಿವನ್ ಆನ್ 31st March.
31 ಮಾರ್ಚಲ್ಲಿ ಕೊಟ್ಟ ಕಾರಣ ನಾವೇನು ಅಸ್ಯೂಮ್ ಮಾಡ್ತೇವೆ ಆ ಬ್ಯಾಲೆನ್ಸ್ ಎಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಅಂತ ನಾವು ಅಸ್ಯೂಮ್ ಮಾಡ್ತೇವೆ. ಅದು 1 ಏಪ್ರಿಲ್ಗೆ ಏನಾದರೂ ಕೊಡ್ತಿದ್ರೆ ನಾವು ಇಲ್ಲಿ ತೋರಿಸಬೇಕಿತ್ತು ಅದನ್ನು ಬೈ ಇಂಟ್ರೆಸ್ಟ್ ಬೈ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್, ಬಟ್ ಇಲ್ಲಿ ತೋರಿಸುವ ಅಗತ್ಯ ಇಲ್ಲ. ಓಕೆ, ನೆಕ್ಸ್ಟು ಇಲ್ಲಿ ನಾವು ಕ್ಲೋಸ್ ಮಾಡುವ ಹಾಗಿಲ್ಲ. ಡಿಬೆಂಚರ್ ರಿಡೆಂಪ್ಷನ್ ಫಂಡನ್ನು ನಾವು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟನ್ನು ಕ್ಲೋಸ್ ಮಾಡಿದ ಮೇಲೆ ಮಾಡ್ಬೋದು. ಇಲ್ಲಿ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಯಾವುದು, ಈ ಬ್ಯಾಲೆನ್ಸ್ ತೆಕ್ಕೊಳ್ಬೇಕು. ಓಕೆ, ಕಾಸ್ಟ್ ವ್ಯಾಲ್ಯೂನ ತೆಕ್ಕೊಳ್ಬೇಕು, ಮಾರ್ಕೆಟ್ ವ್ಯಾಲ್ಯೂ ಅಲ್ಲ. ಇದೆಷ್ಟು ಬರುತ್ತೆ, 2,82,500 ಬರುತ್ತೆ. ಈಗ ರಿಯಲೈಸೇಷನ್ ಆದದಕ್ಕೆ ಎಂಟ್ರಿ ಕೊಡಬೇಕು. ರಿಯಲೈಸೇಷನ್ ಆದದ್ದು ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. 3% ಗೌರ್ಮೆಂಟ್ ಲೋನ್, ಅದು ಎಷ್ಟು, ಅದರ ಬುಕ್ ವ್ಯಾಲ್ಯೂಯಲ್ಲಿ ರಿಯಲೈಸ್ ಆಗಿದೆ. ಬುಕ್ ವ್ಯಾಲ್ಯೂ 80,000 ಇತ್ತು. 4% ಗೌರ್ಮೆಂಟ್ ಲೋನ್ 96%ಅಲ್ಲಿ ಅದು ರಿಯಲೈಸ್ ಆಗಿದೆ, 86,400. 6% ಡಿಬೆಂಚರು ₹90 ಅಂದರೆ 90%ಅಲ್ಲಿ ಏನಾಗಿದೆ, ಅದು ರಿಯಲೈಸ್ ಆಗಿದೆ. ಪ್ರಿಫರೆನ್ಸ್ ಶೇರ್ಸ್ ಏನಾಗಿದೆ, ₹105 ರಿಯಲೈಸ್ ಆಗಿದೆ. ಸೊ ಟೋಟಲ್ ರಿಯಲೈಸ್ಡ್ ಅಮೌಂಟ್ ಎಷ್ಟು, 2,81,075. ಸೊ ಇದರ ಕಾಸ್ಟ್ ಪ್ರೈಸ್ 2,82,500 ಇತ್ತು, ರಿಯಲೈಸ್ ಆದದ್ದು 1,81,075. ಆ ಡಿಫ್ರೆನ್ಸ್ ಅಮೌಂಟನ್ನು ನಾವು ಯಾವುದಕ್ಕೆ ಟ್ರಾನ್ಸ್ಫರ್ ಮಾಡ್ತೇವೆ, ಡಿಬೆಂಚರ್ ರಿಡೆಂಪ್ಷನ್ ಫಂಡಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ಇಲ್ಲಿಗೆ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ಅಕೌಂಟ್ ಕ್ಲೋಸ್ ಆಗುತ್ತೆ. ಈಗ ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಅಕೌಂಟಿಗೆ ಬನ್ನಿ. ಅಲ್ಲಿದ್ದ ಬ್ಯಾಲೆನ್ಸಿಂಗ್ ಫಿಗರನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಓಕೆ, ಎಷ್ಟು, 1,425. ಈಗ ಜನರಲ್ ರಿಸರ್ವ್ಗೆ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡಬೇಡಿ. ನಾನು ಹೇಳಿದ್ದೇನೆ, ಡಿಬೆಂಚರ್ 5% ಪ್ರೀಮಿಯಮಲ್ಲಿ ರಿಡೀಮ್ ಆಗಿದೆ. ಅದರ ಅರ್ಥ ಡಿಬೆಂಚರ್ಸನ್ನು ಇಶ್ಯೂ ಮಾಡುವಾಗ ಏನು ಮಾಡಿದ್ದಾರೆ, ಅಷ್ಟೇ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಅದನ್ನು ಇಶ್ಯೂ ಮಾಡಿದ್ದಾರೆ ಅಂತ ಅರ್ಥ. 5% ಡಿಸ್ಕೌಂಟಲ್ಲಿ ಅದನ್ನು ಇಶ್ಯೂ ಮಾಡಿದ್ದಾರೆ. ಆ ಡಿಸ್ಕೌಂಟಲ್ಲಿ ಇಶ್ಯೂ ಮಾಡಿದ್ದನ್ನು ನಾವು ಟು ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಅಂತ ತೋರಿಸ್ತೇವೆ. ಓಕೆ, ಆ ಲಾಸನ್ನು ಟ್ರಾನ್ಸ್ಫರ್ ಮಾಡಿದ ಮೇಲೆ ಉಳಿದ ಬ್ಯಾಲೆನ್ಸನ್ನು ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿ. ಯಾವಾಗ ಡಿಬೆಂಚರ್ಸನ್ನು ಪ್ರೀಮಿಯಮಲ್ಲಿ ರಿಡೀಮ್ ಮಾಡ್ತಾರೋ ಆಗ ಇದೊಂದು ಎಂಟ್ರಿಯನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಲಾಸ್ಟ್ ಇಯರ್ ಕ್ಲೋಸ್ ಮಾಡೋದಕ್ಕಿಂತ ಮುಂಚೆ ಆ ಲಾಸನ್ನು ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಆನಂತರ ಉಳಿದ ಬ್ಯಾಲೆನ್ಸನ್ನು ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟು 6% ಡಿಬೆಂಚರ್ಸಲ್ಲಿ ಯಾವುದೇ ಕನ್ಫ್ಯೂಷನ್ಸ್ ಇಲ್ಲ. ಓಪನಿಂಗ್ ಬ್ಯಾಲೆನ್ಸ್ 2,50,000, ಅದನ್ನು ಡಿಬೆಂಚರ್ ಹೋಲ್ಡರ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟಲ್ಲಿ 6% ಡಿಬೆಂಚರ್ಸ್ 2,50,000, ಅದನ್ನು ಏನು ಮಾಡಿದ್ದಾರೆ, 10% ಪ್ರೀಮಿಯಮಲ್ಲಿ ರಿಡೀಮ್ ಮಾಡಿದ್ದಾರೆ. ಸೊ ಅದರಿಂದ 25,000 ಪ್ರೀಮಿಯಮ್ಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಇಲ್ಲಿ ಪ್ರೀಮಿಯಮ್ ಬಂದಾಗ ಇಲ್ಲಿ ಒಂದು ಕೇರ್ಫುಲ್ ಆಗಿರಬೇಕು. ಪ್ರೀಮಿಯಮ್ ಬಂದಾಗ ಎರಡು ಕಡೆ ಇದೆ, ಎರಡು ಕಡೆ ಇಫೆಕ್ಟ್ ಬರುತ್ತೆ. ಒಂದು ಇಲ್ಲಿ ಇಫೆಕ್ಟ್ ಬರುತ್ತೆ, ಒಂದು ಡಿಬೆಂಚರ್ ರಿಡೆಂಪ್ಷನ್ ಫಂಡಲ್ಲಿ ಇಫೆಕ್ಟ್ ಬರುತ್ತೆ, ಇಲ್ಲಿ ಬರುತ್ತೆ ಲಾಸ್ ಅಂತ ತೋರಿಸ್ತೇವೆ. ಇನ್ನೊಂದು ಎಲ್ಲಿ ಇಫೆಕ್ಟ್ ಬರುತ್ತೆ, ಡಿಬೆಂಚರ್ ಹೋಲ್ಡರ್ಸ್ ಅಕೌಂಟಲ್ಲಿ ಇಫೆಕ್ಟ್ ಬರುತ್ತೆ. ಸೊ ಇಲ್ಲಿ ಪ್ರೀಮಿಯಮ್ ಅಂತ 25,000 ತೋರಿಸ್ಬೇಕು. ಓಕೆ, ಆ್ಯಕ್ಚುಲಿ ನಾವು ಇಲ್ಲಿಯೇ ಏನು ಟು ಬ್ಯಾಂಕ್ ಅಕೌಂಟ್ ಅಂತ ತೋರಿಸ್ಬೋದಿತ್ತು, ಬಟ್ ನಮಗೆ ಪ್ರಾಬ್ಲಮಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ರಿಡೆಂಪ್ಷನ್ ಈಸ್ ಮೇಡ್ ಆನ್ 1 ಏಪ್ರಿಲ್ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಏನು ಮಾಡಿದ್ದೇವೆ, ಇಲ್ಲಿ ಈ ಡಿಬೆಂಚರನ್ನು ಮತ್ತು ಪ್ರೀಮಿಯಮನ್ನು ಟ್ರಾನ್ಸ್ಫರ್ ಮಾಡಿ ಇಲ್ಲಿಗೆ ಬ್ಯಾಲೆನ್ಸ್ ಕ್ಲೋಸ್ ಮಾಡಿದ್ದೇವೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಮಾಡಿ ನೆಕ್ಸ್ಟ್ 1 ಏಪ್ರಿಲ್ಗೆ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡಿ ಆ 1 ಏಪ್ರಿಲ್ಗೆ ಪೇಮೆಂಟ್ ಆದ ಎಂಟ್ರಿಯನ್ನು ತೋರಿಸಿದ್ದೇವೆ ಅಷ್ಟೇ. ಓಕೆ, ಇಲ್ಲಿ ಕೇರ್ಫುಲ್ ಆಗಿರಬೇಕು. ಯಾವುದು, ಯಾವಾಗ ಕಾಸ್ಟ್ ಪ್ರೈಸ್ ಮತ್ತು ಮಾರ್ಕೆಟ್ ವ್ಯಾಲ್ಯೂ ಬೇರೆ ಬೇರೆ ಕೊಟ್ಟಿದ್ದರೆ ಆಗ ನೀವು ಕಾಸ್ಟ್ ಪ್ರೈಸನ್ನು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಮಾಡುವಾಗ ತೋರಿಸ್ತೀರಿ. ಓಕೆ, ಡಿಬೆಂಚರ್ ರಿಡೆಂಪ್ಷನ್ ಮತ್ತು ಡಿಬೆಂಚರ್ ರಿಡೆಂಪ್ಷನ್ ಫಂಡ್ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಸೇಮ್ ಇರುತ್ತೆ. ಬಟ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡುವಾಗ ಮತ್ತು ರಿಯಲೈಸ್ಡ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಾಗ ನಾವು ಮಾರ್ಕೆಟ್ ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು.